ಹಾಗೂ ಎಲ್ಲ ನಿರ್ಣಾಯಕರಿಗೆ ಈ ಒಂದು ಇವರನ್ನ ಒಂದು ಕ್ರೀಡಾ ಜ್ಯೋತಿಯನ್ನು ತಂದಿದ್ದಾರೆ. ಮಾನ್ಯ ಹೆಬ್ಬಾಳೆಯ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸ್ಪರ್ಧೆಯ ನೀತಿ ನಿಯಮಗಳಿಗೆ ಭಾಗವಹಿಸಿ ನಮ್ಮ ಜಿಲ್ಲೆಯ ಕ್ರೀಡೆಗಳ ಉನ್ನತಿಗಾಗಿ ಶ್ರಮವಹಿಸಿ ಟೋಟಲ್ 96 lakhs. ಪ್ರಾಥಮಿಕ ಹಂತದಲ್ಲಿ ಪ್ರೌಢಶಾಲೆಯಲ್ಲಿ ಪದವಿ ಪೂರ್ವ ಶಾಲೆಗಳಲ್ಲಿ ಇವತ್ತು ನಾವೆಲ್ಲ ಕೂಡಿ ಈ ಕ್ರೀಡಾಂಗಣ ನಿರ್ಮಾಣ ಮಾಡುವಂಥದ್ರ ಮುಖಾಂತರ ಅವರಿಗೆ ಕೋಚ್ಗಳ ಮುಖಾಂತರ ತರಬೇತಿ ಕೊಡುವಂಥದ್ರ ಮುಖಾಂತರ ಇಂಥ ಕ್ರೀಡಾಕೂಟಗಳ ಆಯೋಜನೆ ಮಾಡುವಂಥದ್ರ ಮುಖಾಂತರ ಅವರಿಗೆ ಕ್ರೀಡಾ ಸ್ಪರ್ಧೆ ಮಾಡುವಂಥ ಒಂದು ಮನೋಭಾವ, ಅದ್ರ ಜೊತೆಯಲ್ಲಿ ಇದರಿಂದ ಸಾಮರಸ್ಯ ಬೆಳೀತದೆ, ಸದ್ಭಾವನೆ ಬೆಳೀತದೆ, ಸಹೋದರತ್ವ ಸಹಬಾಳ್ವೆ ಬೆಳೀತದೆ. ಆ ಸ್ಟೂಡೆಂಟ್ಸ್ ಇಡೀ ವಿಶ್ವದಲ್ಲಿ ಒಂದು ರೆಕಾರ್ಡ್ ಬಾಕ್ಸಿಂಗ್ ನಲ್ಲಿ ಮಾಡಿದ್ದಾರೆ. ಅವರಿಗೆ DSP ಅಂತ ಪೋಸ್ಟ್ ಮಾಡಿದ್ದಾರೆ. ಸುಮಾರು ಮಹಿಳಾ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಮತ್ತೆ ಇಲ್ಲಿಂದ ನಾವು 1 ಮಂದಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ಎಲ್ಲರೂ ಮಹಿಳೆಯರಲ್ಲಿ ಬಂದಿದ್ದಾರೆ. ಅದರ ಸಲುವಾಗಿ ತಮಗೆ ಮತ್ತೆ ಎಲ್ಲ ಇಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದೆ ಸ್ಟೇಡಿಯಂ ಎಲ್ಲರಿಗೆ ನಾನು ತುಂಬಾ ಧನ್ಯವಾದ. है जिसके अंदर हमें बहुत सारे विमेंस को उसमें लॉगिन करना है. यहाँ पे जितने भी लेडीज़ आए हैं उनको हमने अस्मिता पोर्टल के ऊपर रजिस्टर कराया है और उस माध्यम से अभी ये जो इवेंट हो रहा है, इवेंट होने के बाद में जो विनर रहेंगे उनको अस्मिता पोर्टल के ऊपर हमें रजिस्टर भी कराना है. पहले ही वो रजिस्टर कराया है, लेकिन अभी जो विनर है उनका हमें फ़ोटो अपलोड करना है, जो कि डाटा खेलो इंडिया की तरफ से गवर्नमेंट ऑफ इंडिया की तरफ जाएगा. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಸರ್ ಅವರು ಉತ್ತಮವಾಗಿರ್ತಕ್ಕಂಥ ಆಯೋಜನೆಯನ್ನು ಮಾಡಿ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರನ್ನು ಹುರಿದುಂಬಿಸಿ ಅವರಿಗೆ ಮನರಂಜನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು, ಅವರಲ್ಲಿ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇಲ್ಲಿಂದ ಬಂದಿದೆ ಸರ್. ಬೀದರ್ ನೋಟಿಫಿಕೇಷನ್ದಿಂದ ನಮಗೆ ಗೊತ್ತಾಗಿತ್ತು. ಅದೇ ಹೊಲಿಗೆ ಯಂತ್ರ ವಿತರಣೆ ಅಂತ ನಾವು ಅರ್ಜಿ ಹಾಕಿದ್ದೆವು. 6 ತಿಂಗಳಾಯಿತು. ಇವಾಗ ವಿತರಣೆ ಮಾಡತ್ತಾರ. ನಮಗೂ ತುಂಬ ಖುಷಿಯಾಗಿದೆ. ಮೆಸೇಜ್ ಸಿಕ್ಕಿದೆ. ಇದ್ರ ಮೇಲೆ ನಾವು ಬದುಕಿರ್ತೇವೆ ಅಂತ ನಮಗೂ ಭರವಸೆ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಹೆಣ್ಮಕ್ಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಎಲ್ಲ ಮಹಿಳೆಯರಿಗೆ ಒಳ್ಳೆಯ ಅಪರ್ಚುನಿಟಿ ಕೊಟ್ಟದಕ್ಕಾಗಿ ಯುವಜನ ಸೇವಾ ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಅವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಅವಕಾಶಗಳನ್ನು ಬಂದಾಗ ನಾವೆಲ್ಲ ಹೆಣ್ಮಕ್ಳು ಮನೆಯಿಂದ ಅವರಿಗೆ ಬಂದು ಚೆನ್ನಾಗಿ ನಾವು ಇಲ್ಲಿ ಆಟ ಆಡಲಿಕ್ಕೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದಾದ ನಂತರ 200 ಮೀಟರ್ ಮಹಿಳೆಯರಿಗಾಗಿ ಈಗಾಗಲೇ ಓಡಿ ಹಿಡಿದಲ್ಲಿ ಓಡಿ ಉತ್ತಮ ಸೂಚನೆ ಬರುವಂಥ ब्रह्मवादिनी महिलाओं की प्रखरता से लेकर आधुनिक युग में रानी दुर्गावती, वीर माता जीजाबाई, रानी चन्नम्मा, लक्ष्मीबाई, झलकारीबाई और देवी अहिल्याबाई हलकर के शौर्य तथा बुद्धिमत्ता के आदर्श पूरे समाज के लिए, विशेषकर महिलाओं के लिए प्रेरणा की स्रोत।